ಮೂಡ್ಗೆರೆ ಬೈರ ಅಂದ್ರೆ ಚಾರ್ಮಡಿ ಬೈರ ಎಲ್ಲಾದ್ರೂ ಈಗ ಕಾಣಿಸ್ತೀಯಣ್ಣ? ಎಲ್ಲೂ ಕಾಣಿಸ್ತಿಲ್ವಲ್ಲ ಅಣ್ಣ ಒಂದು 2-3 ತಿಂಗಳಿಂದ. ಬೈರ ಈಗಾಗಲೇ ನಮ್ಮ ಸಕಲೇಶಪುರ ತಾಲೂಕಿನ ಹಾನ್ಬಾಳ್ ಹೋಬಳಿಯ ಮರಗುಂದ, ಹೊಡಚಳ್ಳಿ, ಬಣಾಲ್, ಕುಮಾರಹಳ್ಳಿ ಮತ್ತೆ ಮಾಲ್ಗೂಡ್ ಭಾಗದಲ್ಲಿ ಬಂದು ಠಿಕಾಣಿ ಹೂಡಿದಾನೆ. ಅಲ್ಲಿ ಮಾಲ್ಗೂಡು ಲಾಸ್ಟ್ ಊರು. ಅದರಿಂದ ಈಗ ನಾನು ಏನು ಹೇಳಿದೆ ಎಲ್ಲ ಊರುಗಳು ವೆಸ್ಟರ್ನ್ ಘಾಟ್ ಬಾರ್ಡರ್ ಇರೋ. ಅಲ್ಲಿಂದ ಆ ಕಡೆ ಒಂದು 30 ಕಿಲೋಮೀಟರ್ 40 ಕಿಲೋಮೀಟರ್ ಹೋದ್ರೆ ಕಾಡಲ್ಲಿ ಅದು ಸೌತ್ ಕೆನರಾ ಬರುತ್ತೆ. ಈಗ ಏನು ಮರಗುಂದ ಅಂತ ಫಸ್ಟ್ ಅಲ್ಲೊಂದು ಕಾಲಭೈರವ ದೇವಸ್ಥಾನ ಇದೆ. ಒಟ್ಟಿಗೊಂದು 6-7 ಕಾಲಭೈರವ ದೇವಸ್ಥಾನಗಳಲ್ಲಿ ವೆಸ್ಟರ್ನ್ ಘಾಟ್ ಬಾರ್ಡರ್ ಇರೋದ್ರಲ್ಲಿ ಅದು ಹೊಯ್ಸಳರು ಸುಮಾರು ಒಂದು 600-700 ವರ್ಷದಿಂದ ಕಟ್ಟಿದ್ದು. ಒಟ್ಟಿಗೆ 6 ಕಾಲಭೈರವ ದೇವಸ್ಥಾನಗಳಿದಾವೆ ಅಂದ್ರೆ ವೆಸ್ಟರ್ನ್ ಘಾಟ್ ಬಾರ್ಡರ್ ಅಲ್ಲಿ. ಅದರಲ್ಲಿ ಇದು ಬೆಟ್ಟದ ದೇವ್ರ ಗುಡಿ ಅಂತ ಫಸ್ಟ್ ಬೈರ ಕಾಣಿಸ್ಕೊಂಡಿದ್ದೆ ಅಲ್ಲಿ. ಅವತ್ತೇ ಅಲ್ಲಿ ಯಾವಾಗ ಕಾಲಭೈರವನ ದೇವಸ್ಥಾನ ಹತ್ರ ಕಾಣಿಸ್ಕೊಂತು ಅದಕ್ಕೆ ಬೈರ ಅಂತ ಹೆಸರು ಬಂತು. ಹೆಸರೆಲ್ಲ ಸೇರಿ ಇಟ್ಟು ನಾವೆಲ್ಲ ಅಲ್ಲಿ ಲೋಕಲ್ ಅವರು ನಾವೆಲ್ಲ. ಈಗ ಅದ್ರ ಮಧ್ಯದಲ್ಲಿ ಬೈರ ಚಾರ್ಮುಡಿ ಘಾಟಿಂದ ಹಿಡಿದು ಕುದುರೆಮುಖ ಈ ಸೈಡು ಅಲ್ಲಿಂದ ಬೆಳ್ತಂಗಡಿ ಭಾಗ ಆ ಕಡೆ ಹೋಗ್ತಿದ್ದ. ಆಮೇಲೆ ಅಲ್ಲಿಂದ ಮತ್ತೆ ಸುಬ್ರಹ್ಮಣ್ಯದವರಿಗೂ ಹೋಗ್ತಿದ್ದ. ಈಗ ಇಲ್ಲಿ ಬಂದಿದ್ದಾನೆ. ಅಂದ್ರೆ ಒಂದು ಕೋರೆ ಮುರಿದಿದೆ ಅಂತ ಸುದ್ದಿ ಆಗಿತ್ತು, ನನಗೆ ನಂಬಕ್ ಆಗಿರ್ಲಿಲ್ಲ. ಈಗ ಸದ್ಯದ ಪರಿಸ್ಥಿತಿ ನಂಬಲೇಬೇಕಾಗಿದೆ. ಈ ಲೆಫ್ಟ್ ಸೈಡ್ ಕೋರೆ ಸ್ವಲ್ಪ ಭಾಗ ಅಲ್ಲೇ ಉಳಿದಿದೆ. ಈಗ ದಿನ ಎಲ್ಲ ದರ್ಶನ ಕೊಡ್ತಾ ಇದ್ದಾನೆ ಅಲ್ಲಿ ನಮ್ಮ ಲೋಕಲ್ ಹುಡುಗರಿಗೆ, ಊರ್ನರಿಗೆ ಎಲ್ಲ. ಇವತ್ತು ಬೆಳಿಗ್ಗೆ ಒಬ್ರು ವೆಂಕಟೇಶ್ ಅನ್ನೋರ್ ಮನೆ ಹತ್ರ ಒಂದು 8 ಗಂಟೆಲೆ ಬಂದು ಮನೆ ಹಿಂದ್ಗಡೆ ನಿಂತಿದ್ದ ಅಂತ ಒಂದು ಸುದ್ದಿ ಬಂತು. ನಾನು ಇವತ್ತು ಅಲ್ಲೊಂದು ಒಳಾಲ್ಗುಂಡಿ ಅಂತ ಒಂದು ಜಾಗ ಇದೆ. ಒಳಾಲ್ಗುಂಡಿ ಅಂದ್ರೆ ಅಲ್ಲಿ ಪಶ್ಚಿಮ ಘಟ್ಟದ ಈಗೊಂದು ವಿಕೆಟ್ ಹೋಯ್ತಲ್ಲ. ಪಶ್ಚಿಮ ಘಟ್ಟದ ಬೆಟ್ಟಗಳು ಸುತ್ತ ಕೋಟೆ ತರ ಇವೆ. ಅದ್ರ ಮಧ್ಯದಲ್ಲಿ ಸುಮಾರು ಅಲ್ಲೊಂದು 500-600 ಅಡಿ 800 ಅಡಿ ಕೆಳಗಡೆ ಒಂದು ಮಟ್ಟವಾದ ತಪ್ಪಲು ಪ್ರದೇಶ ಇದೆ. ಅಲ್ಲಿ 365 ದಿವಸನೂ ಹರಿಯುವ ಒಂದು ಭೂಮಿಯಿಂದಲೇ ಒಂದು ಬುಗ್ಗೆ ಹೇಳ್ತಾ ಇರ್ತದೆ. ಆ ನೀರು ವರ್ಷದ ಎಲ್ಲಾ ಕಾಲದಲ್ಲೂ ಇರುತ್ತೆ. ಅಲ್ಲಿ ತಂಪು ಪ್ರದೇಶ. ಅಲ್ಲಿಂದ ಯಾವುದೇ ಅಲ್ಲಿ ಅಂದ್ರೆ ನಾನೀಗ ಆ ಬೆಟ್ಟದ ಮೇಲೆ ನಾನು ಪಶ್ಚಿಮಕ್ಕೆ ಮುಖ ಹಾಕಿ ನಿಂತ್ರೆ ನನ್ನ ಬಲಭಾಗಕ್ಕೆ ಇರೋದು ಊರು ಈ ಮಾಲ್ಗೂಡು ಅಂತ. ಎಡಭಾಗಕ್ಕೆ ಕಂಪ್ಲೀಟ್ ಕಾಡುಗಳು. ಅಂದ್ರೆ ದಕ್ಷಿಣ ಭಾಗಕ್ಕೆ ಅಲ್ಲಿಂದ ಒಂದು 5-8 ಕಿಲೋಮೀಟರ್ ಹೋದ್ರೆ ಕಾಡ್ಮನೆ ಟೀ ಎಸ್ಟೇಟ್ ಬರುತ್ತೆ. ಇನ್ನು ನಾನು ಸ್ಟ್ರೈಟ್ ಪಶ್ಚಿಮಕ್ಕೆ ಮುಖ ಮಾಡಿ ನಿಂತ್ರೆ ಅಲ್ಲಿಂದ 25-30 ಕಿಲೋಮೀಟರ್ ದೂರ ವೆಸ್ಟರ್ನ್ ಘಾಟ್ ಕಾಡು. ಆ ಕಾಡಿನ ಹೆಸರು ಕಬ್ಬಿನಾಲೆ ಫಾರೆಸ್ಟ್ ಅಂತ. ಅದು ಸುಮಾರು 16,000 ಎಕರೆ. ಅದಕ್ಕೆ ಮೂರು ಜಿಲ್ಲೆಗಳ ಬಾರ್ಡರ್ ಬರುತ್ತೆ. ಒಂದು ಚಿಕ್ಕಮಗಳೂರು ಜಿಲ್ಲೆ ಬಾರ್ಡರ್ ಬರುತ್ತೆ, ಇನ್ನೊಂದು ದಕ್ಷಿಣ ಕನ್ನಡ ಜಿಲ್ಲೆ ಬಾರ್ಡರ್ ಬರ್ತದೆ, ಇನ್ನೊಂದು ಹಾಸನ ಜಿಲ್ಲೆ ಬಾರ್ಡರ್ ಬರುತ್ತೆ. ಅಲ್ಲಿ ಹೈವೇ 30 ಕಿಲೋಮೀಟರ್ ಹೋದ್ರೆ ಹೈವೇ ಅಲ್ಲಿ. ಹಾಗಾಗಿ ಬೈರನ ಅದು ಕಾರಿಡಾರ್ ಅದು. ಆ ಒಳಲ್ಗುಂಡಿಯಲ್ಲಿ ಇವತ್ತು ಬೆಳಿಗ್ಗೆ ಹೋಗಿದ್ದಾನೆ. ಅದ್ರೊಳಗಿದ್ದ. ನಾನು ಇವತ್ತು ಹೋಗೋಣ ಅಂತಿದ್ದೆ. ಇಲ್ಲೇನೋ ಸ್ವಲ್ಪ ಕ್ರಿಕೆಟ್ ಇವತ್ತು ಫೈನಲ್ ಅಲ್ಲ ಅಂತ ನಾನು ಹೋಗ್ಲಿಲ್ಲ. ನಾಳೆ ಹೋಗ್ತೀನಿ. ಆದ್ರೆ ಅದ್ರ ವಿಡಿಯೋಗಳು ಸಿಕ್ಕಿದಾವೆ. ಆಮೇಲೆ ಇಲ್ಲಿ ಭೀಮಾ ಹೇಗೆ ಯಾರನ್ನೂ ಏನು ಅಟ್ಯಾಕ್ ಮಾಡೋದಿಲ್ಲ, ಇಲ್ಲ ಯಾರಿಗೂ ಕೇರು ಮಾಡೋದಿಲ್ಲ, ಅದೇ ರೀತಿ ಅಲ್ಲಿ ಬೈರನು ಅದೇ ಮಾಡ್ತಾ ಇದ್ದಾನೆ. ಜನಗಳೆಲ್ಲ ಹೋಗೋದು, ವಿಷಲ್ ಹೊಡಿಯೋದು, ಕೂಗೋದು ಮಾಡ್ತಾ ಇದ್ದಾರೆ. ಆದ್ರೂ ಅವನ ಪಾಡಿಗೆ ಅವನಿದ್ದಾನೆ ಬೈರ. ಅದೇ ಹೆಚ್ಚಿನ ಅಂಶ 90%
ಅದು ಬೈರನೆ. ಹ್ಮ್ ಇನ್ನೇನಿಲ್ಲ, ಈಗ ನಾನು ಏನಿದ್ದೀನಿ ಅಲ್ಲಿಂದ ಏರ್ ಡಿಸ್ಟೆನ್ಸ್ 10 ಕಿಲೋಮೀಟರ್ ದೂರದಲ್ಲಿದ್ದಾನೆ ಬೈರ. ಹ್ಮ್ ಹೋದ್ರೆ ವೆಹಿಕಲ್ ಅಲ್ಲಿ ಹೋದ್ರೆ 15 ಕಿಲೋಮೀಟರ್ ಆಗ್ತದೆ. ಇವತ್ತು ರಾತ್ರಿ ಎಲ್ಲಿ ಹೋಗ್ತಾನೆ ಅಂತ ಗೊತ್ತಿಲ್ಲ. ಹ್ಮ್ ಹ್ಮ್ ಬೈರ ನಮ್ಮಲ್ಲಿ ಬಂದಿದ್ದು ನಮ್ಗೆ ಭಾರಿ ಖುಷಿ ಆಯ್ತು. ಈಗ ಹಾಸನ ಜಿಲ್ಲೆಯಲ್ಲಿ ಘಟಾನುಘಟಿಗೆ ಸುಮಾರು 6.5-7 ಟನ್ ಸಲಗಗಳು ಎರಡು ನಮ್ಮಲ್ಲೇ ಇದ್ದಾವೆ. ಹ್ಮ್ ಈಗೊಂದು ವಾರದ ಹಿಂದೆ ಬಿಸಿಲೆ ಭಾಗದಲ್ಲೊಂದು ಭೀಮಾ ಬೈರನ ಅಷ್ಟೇ ಇಲ್ಲ ಅದಕ್ಕಿಂತ ದೊಡ್ಡದೊಂದು ಒಂಟಿ ಸಲಗ ಕಾಣಿಸ್ಕೊಂಡಿದೆ. ಹ್ಮ್ ಅದರದ್ದು ಫೋಟೋ ನನಗೆ ಸಿಗ್ಲಿಲ್ಲ, ಯಾಕೆಂದ್ರೆ ನಾನಲ್ಲಿ ಹೋದಾಗ ಅದು ಸೋಮವಾರಪೇಟೆ ಬಾರ್ಡ್ರಿಗೆ ಹೋಗಿತ್ತು. ಅಲ್ಲಿ ಕೂಡ್ರಸ್ತೆ ಅಂತಿದೆ. ಕೂಡ್ರಸ್ತೆಯಿಂದ ಮುಂದೆ ಹೋದ್ರೆ ಅಲ್ಲೊಂದು ಹಂಡಳ್ಳಿ ಕೂಡ್ಗೆ ಅಂತಿದೆ. ಹಂಡಳ್ಳಿ ಕೂಡ್ಗೆ ಅಂದ್ರೆ ಒಂದು ರೋಡು ಸಕಲೇಶ್ಪುರ ಕಡೆಗೆ ಹೋಗ್ತದೆ, ಇನ್ನೊಂದು ರೋಡ್ ಸೋಮವಾರಪೇಟೆ ಕಡೆಗೆ ಹೋಗ್ತದೆ, ಇನ್ನೊಂದು ಸುಬ್ರಹ್ಮಣ್ಯಕ್ಕೆ ಹೋಗ್ತದೆ. ಅಲ್ಲೊಂದು ದೊಡ್ಡ ಹಡ್ಲು ಅಂತ ಒಂದು ಜಾಗದಲ್ಲಿ ಇದೆ. ಅಲ್ಲಿ ಅಲ್ಲೊಂದು ಒಂಟಿ ಸಲಗ, ಬಾರಿ ಸಲಗ ಇದೆ. ಆದ್ರೆ ಈಗ ನಮ್ಮ ಹಾಸನ ಜಿಲ್ಲೆಯಲ್ಲಿ 2 ಒಂಟಿ ಸಲಗಗಳು ಅಂದ್ರೆ ಬೈರನು ಬಂದು ಸೇರ್ಕೊಂಡಿದ್ದಾನೆ. ಇನ್ನು ಎಷ್ಟು ದಿವಸ ಇರ್ತಾನೆ ನೋಡ್ಬೇಕು. ನಾನು ನಾಳೆ ಮಧ್ಯಾಹ್ನ ಅಲ್ಲಿ ಹುಡ್ಕೊಂಡು ಹೋಗೋಣ ಅಂತಿದ್ದೀನಿ. ಹಾಗಾಗಿ ಒಂಥರ ಮನ್ಸಿಗೆ ಖುಷಿ ಆಗ್ತಿದೆ, ಯಾಕೆಂದ್ರೆ ಬೈರನು ಬಂದಲ್ಲ ಅಂತ. ಆದ್ರೆ ಕೋರೆ ನಮ್ಮ 2 ಆನೆಗಳಿಗೆ ಕೋರೆ ಮುರಿದಿದ್ದು ಭಾರಿ ಬೇಜಾರದ ವಿಚಾರ. ಅದು ಆ ಬೈರನಿಗೆ ಕೋರೆ ಬೆಳೆಯೋ ಚಾನ್ಸ್ ಇದೆ. ಆನೆಗಳಿಗೆ 1 ವರ್ಷದಲ್ಲಿ 7 ಇಂಚಷ್ಟು ಕೋರೆಗಳು ಬೆಳೀತವೆ. ಆದ್ರೆ ಅದೇನಾಗ್ತದೆ ಅಂದ್ರೆ ಆನೆಗಳು ಅವುಗಳ ಕೋರೆಗಳನ್ನ ಮರಕ್ಕೆ ತಿಕ್ಕಿ, ಇಲ್ಲ ಅಂದ್ರೆ ಕಲ್ಲಿಗೆಲ್ಲ ತಿಕ್ಕಿ ಅದನ್ನ ಚೂಪ್ ಮಾಡ್ಕೊಂತವೆ. ಕೋರೆಗಳನ್ನ ಸೊಂಡ್ಲಲ್ಲಿ ಮುಟ್ಕೊಂಡು ಭಾರಿ ಖುಷಿ ಪಡ್ತವೆ. ಹಾಗಾಗಿ ಮತ್ತೆ ಅವು ಯಾವಾಗ್ಲೂ ನೀವು ಕಾಡಾನೆ ಕೋರೆಗಳು ನೋಡ್ಬೋದು, ಚೂಪಾಗಿರ್ತದೆ. ನಮ್ಮ ಸಾಕಿದ ಆನೆಗಳು ಹಾಗೆ ಮಾಡ್ತವೆ. ನಮ್ಮ ಅಭಿಮನ್ಯು ಒಂದ್ ಕಡೆ ಸೈಡು ಕೋರೆ ಸೌದೆ ಹೋಗಿದೆ, ಮರದ ತಿಕ್ಕಿ ಇದೆಲ್ಲ ಆನೆಗಳು ಅವು ಕೋರೆಗಳನ್ನ ಚೂಪ್ ಮಾಡ್ಕೊಂತವೆ. ವರ್ಷಕ್ಕೆ ಅದೇ 7 ಇಂಚ್ ಅಷ್ಟು ಬೆಳೀತದೆ ಅಂತ ಒಂದು ಅದ್ರ ಬಗ್ಗೆ ಸ್ಟಡಿ ಮಾಡಿ ಅದ್ರ ಬಗ್ಗೆ ಒಂದು ಹೇಳಿಕೆ ಇದೆ. ಈಗ ಅಂತೂ ಬೈರ ನಮ್ಮಲ್ಲಿಗೆ ಬಂದಿದ್ದಾನೆ. ನಾನು ನಾಳೆ ಬೈರನ್ ನೋಡಕ್ ಹೋಗ್ತಾ ಇದ್ದೀನಿ. ಆದ್ರೆ ಸಿಗ್ತಾನ ಇಲ್ಲ. ಅಲ್ಲೂ ಒಂದು ಕಾಲ ಭೈರವ ಇದೆ, ಅಲ್ಲಿ ಕುಮಾರಹಳ್ಳಿ ಅಂತ, ಆ 4-5 ಹಳ್ಳಿ ಒಳಗೆ. ಅದನ್ನು ಇವರೇ ನಮ್ಮ ಹೊಯ್ಸಳರೇ ಕಟ್ಟಿರೋದು. ಆದ್ರೆ ಅದೊಂದು ಸ್ವಲ್ಪ ಕಾಡೊಳಗಿರೋದ್ರಿಂದ ಹಿಂದೆ ಸುಮಾರು ಒಂದು 8-10 ವರ್ಷದಿಂದ ಒಂದು ಮದ ಬಂದ ಆನೆ ಆ ದೇವಸ್ಥಾನಕ್ಕೆ ನುಗ್ಗಿ ಅದ್ರ ದೇವಸ್ಥಾನ ಕಂಬಗಳು ಎಲ್ಲ ಮುರಿದು ಎಲ್ಲ ಹಾಕಿ ಹೋಗಿತ್ತು. ಈಗ ನಾನು ಈ ಸರಿ ಮಳೆ ಟೈಮಲ್ಲಿ ಹೋದಾಗ ಆ ದೇವಸ್ಥಾನದೊಳಗೆ ಒಂದು ಕರಡಿ ಮರಿ ಮಲಗಕ್ ಮಾಡ್ಕೊಂಡಿದ್ದು, ಅಲ್ಲಿ ಕರಡಿ ಹೆಜ್ಜೆ, ಕರಡಿ ಕೆರೆದಿದ್ದು ಎಲ್ಲ ಆ ಭಾಗದಲ್ಲಿ ಸಾಮಾನ್ಯಕ್ಕೆ ಯಾವ ಆನೆಗಳು ಬಂದ್ರು ಆ ದೇವಸ್ಥಾನದ ಪಕ್ಕನೇ ಬರೋದು, ಕುಮಾರಹಳ್ಳಿ ಅಂತ. ಅಲ್ಲಿ ಲೊಕೇಶನ್ ಎಲ್ಲ ಆಗಿದೆ. ಅಲ್ಲಿ ಆ ಕಡೆ ಅಲ್ಲೇ ಇನ್ನೊಂದು ಜೇನ್ಕಲ್ ಬೆಟ್ಟ ಅಂತಿದೆ. ಅದು ಸಮುದ್ರ ಮಟ್ಟದಿಂದ 4700 ಅಡಿ ಹೈಟ್ ಇದೆ. ಇದು ನಮ್ಮ ಹಾಸನ ಜಿಲ್ಲೆಯಲ್ಲಿ ಅತಿ ಎತ್ತರದ ಬೆಟ್ಟ. ಇದು ಭಾರಿ ಪ್ರಾಣಿಗಳು, ಭಾರಿ ಕಾಡು ಪ್ರಾಣಿಗಳು, ಕಾಳಿಂಗ ಸರ್ಪಗಳು, ಹೆಬ್ಬಾವುಗಳು ಎಲ್ಲ ಇವೆ. ನಾನೊಂದು 7-8-10 ವರ್ಷದಿಂದ ಆ ಊರೊಳಗೆ ಬಂದಿತ್ತು. ಒಂದು ಹೆಬ್ಬಾವು ಹೋಗಿ ಹಿಡಿದಿದ್ದೆ. ಅದು ಸುಮಾರು 44 kg ತೂಕ, 14 ಅಡಿ ಉದ್ದ ಇತ್ತು. ಮತ್ತೆ ಅದನ್ನ ಶಿರಾಡಿ ಘಾಟಿಗೆ ಬಿಟ್ಟಿದ್ದೆ. ಅಂತ ಪ್ಲೇಸ್ ಅದು. ಈಗ ಬೈರ ನಮ್ಮಲ್ಲಿ ನಮ್ಮ ಊರು ಪಕ್ಕಕ್ಕೆ ಬಂದಿದ್ದಾನೆ. ಖುಷಿ ಆಗ್ತದೆ. ಈ ಏಕಲವ್ಯ ಮೂಡಿಗೆರೆ ತಾಲೂಕಲ್ಲಿ ಏಕಲವ್ಯ ನಡೆಯಕ್ಕೆ ಹೋದಾಗ ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ ಬಂದು ನಾನು, ವೆಂಕಟೇಶ್ ಅಣ್ಣ, ಆಮೇಲೆ ನಮ್ಮ ವಸಂತ, ಇನ್ನು ಸುಮಾರು ಜನ ಇದ್ರು. ನಾವು 3 ಜನ ಅಂತೂ ಹೇಳ್ತೀನಿ. ಅವತ್ತು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದು
ಈಗ ಏನು ಅಲ್ಲಿಂದ ಮೂಡಿಗೆರೆ ಭಾಗದಿಂದ ಹೋಗಿದ್ದಾನೆ, ಈಗ ಎಲ್ಲಿ ಬೈರ ಇದ್ದಾನೆ ಆ ಕಾಡಲ್ಲೇ ಸುಮಾರು 2 ತಿಂಗಳಿದ್ದು ಮತ್ತೆ ಬಂದು ಸಿಕ್ಕಾಕೊಂಡ. ಅಂತ ಕಾಡು ಅದು. ಕಾಡು ಭಾರಿ ಚೆನ್ನಾಗಿದೆ, ಅಲ್ಲಿ ಆಹಾರನೂ ಇದೆ, ಒಳ್ಳೆ ಆನೆಗಳಿಗೆ ಆಹಾರನೂ ಇದೆ. ಈಗ ನಾಳೆ ನಾನು ಮಧ್ಯಾಹ್ನ ಮೇಲೆ ಬೈರನ್ ಹುಡ್ಕೊಂಡು ಹೋಗೋಣ ಅಂತಿದ್ದೀನಿ. ಇಷ್ಟು ನೀವು ಯಾವ ವರ್ಷದಿಂದ ನೋಡ್ತಾ ಇದ್ದೀರಾ ಈ ಬೈರನ? ನಿಮ್ಮಲ್ಲಿ ಬಂದಿದ್ದು ಯಾವಾಗ ಕಾಣಿಸಿದ್ದಲ್ಲ? ನಾನು ಬೈರನ ನೋಡಕ್ಕೆ ನಮ್ಮ ತಾಲೂಕಿಗೆ ನಮ್ಗೆ ಸಿಕ್ಕಲೇ ಇಲ್ಲ, ನನಗೆ ಅದು ಬಂದಿದ್ದೇ ಗೊತ್ತಾಗ್ತಿರ್ಲಿಲ್ಲ. ಈಗ ನಾನು ಅಲ್ಲೂ ಇನ್ನೊಂದು ಕಾಲ ಭೈರವ ಇದೆ, ಅಲ್ಲಿ ನಾಣ್ಯ ಭೈರವ ಅಂತ. ಅದು ಅಂದ್ರೆ ಅಲ್ಲಿ ಈಗ ನಾನು ಹೇಳಿದ್ನಲ್ಲ ಕುಮಾರಹಳ್ಳಿ ಹತ್ರ ಇರೋದು ಘಾಟಿ ಭೈರವ ಅಂತ. ಅಲ್ಲಿಂದ ಫಸ್ಟ್ ಇದಕ್ಕೆ ಏನು ಹೆಸರು ಬಂತಲ್ಲ, ಅದು ಬೆಟ್ಟದ ದೇವ್ರ ಗುಡಿ ಅಂತ, ಅಲ್ಲೊಂದು ಕಾಲ ಭೈರವ. ಅಲ್ಲಿಂದ ಮುಂದೆ ಇನ್ನೊಂದು ಕಾಲ ಭೈರವ ಇದೆ, ಅದು ನಾಣ್ಯ ಭೈರವ ಅಂತ. ಆ ಭಾಗದಲ್ಲಿ ಸಾಮಾನ್ಯಕ್ಕೆ ನಾನು 2-3 ಸರಿ ಹೋಗಿ ನೋಡ್ಕೊಂಡು ಬಂದಿದ್ದೆ. ಕಾಡಲ್ಲಿ ಒಂದು ಆಕಸ್ಮಿಕ ಆಗಿ ಸಿಕ್ಕಿತ್ತು ನನಗೆ. ಇತ್ತೀಚೆಗೆ ಕೋರೆ ಮುರಿದ ಮೇಲೆ ನನಗೆ ಕಾಣಿಸ್ಕೊಂಡಿಲ್ಲ, ನಾನು ಹುಡ್ಕೊಂಡು ಹೋಗಿಲ್ಲ. ಅಲ್ಲಿಂದ ಮುಂದೆ ಇನ್ನೊಂದು ಕಾಲ ಭೈರವ ಇದೆ, ನಾಣ್ಯ ಭೈರವದ ಮುಂದೆ ಇನ್ನೊಂದು ದೇವರ ಮನೆ ಅಂತಿದೆ, ಅದು ಚಾರ್ಮುಡಿ ಭಾಗದಲ್ಲಿ. ಅಲ್ಲೊಂದು ಕಾಡಲ್ಲಿದ್ದಾಗ ನಾನು ಹೋಗಿ ಹುಡುಕಿ ಸ್ವಲ್ಪ ದೂರದಿಂದ ನೋಡ್ಕೊಂಡು ಬಂದಿದ್ದೆ 2-3 ವರ್ಷದಿಂದ. 2 ವರ್ಷದಿಂದ ನಾನು ನೋಡಿಲ್ಲ, ನೋಡ್ತೀನಿ. ನಾಳೆ ಹೋಗಿ ಏನಾರ ಸಿಕ್ಕ ಚಾನ್ಸ್ ಇರ್ಬೋದು. ಇಷ್ಟು